ಎಲ್ಲ ವೀಕ್ಷಕರಿಗೂ ನಮಸ್ಕಾರ ಹಾಗೂ ವ್ಯಾಸರಾಜರ ಮುಖ್ಯಪ್ರಾಣ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಆತ್ಮೀಯವಾದಂತಹ ಸ್ವಾಗತ. ವೀಕ್ಷಕರೇ, ವ್ಯಾಸರಾಜರು ಪ್ರತಿಷ್ಠಾಪನೆ ಮಾಡಿರ್ತಕ್ಕಂತಹ ಇನ್ನೊಂದು ವಿಶೇಷವಾದಂತಹ ಮುಖ್ಯಪ್ರಾಣ ದೇವರ ದೇವಸ್ಥಾನಕ್ಕೆ ಇಂದು ಕರೆದುಕೊಂಡು ಬಂದಿದ್ದೇನೆ. ಈ ದೇವಸ್ಥಾನವು ಯಾವ ಸ್ಥಳದಲ್ಲಿದೆ, ಈ ದೇವಸ್ಥಾನದ ಇತಿಹಾಸ ಏನು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಂಡು ಬರೋಣ. ಬನ್ನಿ, ಸ್ವಾಮಿ ಮುಖ್ಯಪ್ರಾಣ ದೇವರ ದರ್ಶನವನ್ನು ಮಾಡೋಣ. ಈ ಬೃಹತ್ 75 ಅಡಿಯ ಆಂಜನೇಯನನ್ನ, ರಾಮ ಲಕ್ಷ್ಮಣನ ಹೊತ್ತುಕೊಂಡಿರುವಂತಹ ಆಂಜನೇಯನನ್ನು ನೋಡಿದಾಗಲೇ ನಿಮಗೆ ಗೊತ್ತಾಗಿರುತ್ತೆ ನಾನು ಈ ವಿಡಿಯೋದಲ್ಲಿ ನಿಮ್ಮನ್ನೆಲ್ಲ ಯಾವ ದೇವಸ್ಥಾನಕ್ಕೆ ಕರೆದುಕೊಂಡು ಬಂದಿದ್ದೀನಿ ಅಂತ. ಹೌದು, ಈ ವಿಡಿಯೋದಲ್ಲಿ ನಾನು ತುಮಕೂರು ಜಿಲ್ಲೆಯಲ್ಲಿರ್ತಕ್ಕಂಥ ಚಿಕ್ಕಪೇಟೆಯಲ್ಲಿರುವ ಶ್ರೀ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಕರೆದುಕೊಂಡು ಬಂದಿದ್ದೇನೆ. ಹಿಂದಿನ ಕಾಲದಲ್ಲಿ ಎಷ್ಟೊಂದು ಊರುಗಳಲ್ಲಿ ಕೋಟೆ ಇತ್ತು ಅಂತ ಹೇಳ್ತಾರೆ. ಹಾಗೆ ನಮ್ಮ ತುಮಕೂರಲ್ಲೂ ಸಹ ಹಿಂದೆ ಕೋಟೆ ಇತ್ತಂತೆ. ಈ ಕೋಟೆಗೆ ಹೊಂದ್ಕೊಂಡಂತೆ ಒಂದು ಆಂಜನೇಯ ಸ್ವಾಮಿ ದೇವಸ್ಥಾನ ಇತ್ತಂತೆ. ಸೊ ಆದ್ದರಿಂದ ಈ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಶ್ರೀ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನ ಅಂತ ಹೆಸರು. ನಮ್ಮ ಚಿಕ್ಕಪೇಟೆಯಲ್ಲಿರ್ತಕ್ಕಂಥ ಆಂಜನೇಯ ಸ್ವಾಮಿ ದೇವಸ್ಥಾನಗಳ ಇತಿಹಾಸ ಅಥವಾ ವಿಶೇಷತೆ ಏನಪ್ಪ ಅಂತ ಹೇಳಿದ್ರೆ, ಹಿಂದಿನ ಕಾಲದಲ್ಲಿ ನಮ್ಮ ಚಿಕ್ಕಪೇಟೆಯ ಒಂದು ಗಡಿಯನ್ನು ಗುರುತಿಸ್ಲಿಕ್ಕೆ 4 ದಿಕ್ಕಲ್ಲಿ 4 ಆಂಜನೇಯ ಸ್ವಾಮಿ ದೇವಸ್ಥಾನಗಳು ಪ್ರತಿಷ್ಠಾಪನೆ ಆಗಿತ್ತು ಅಂತ ಹೇಳ್ತಾರೆ. ಅದರಲ್ಲಿ ಇದು ಒಂದು ಆಂಜನೇಯ ಸ್ವಾಮಿ ದೇವಸ್ಥಾನ, ಇದು ಒಂದು ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನ, ಇನ್ನೊಂದು ಕಾರಂಜಿ ಆಂಜನೇಯ ಸ್ವಾಮಿ ದೇವಸ್ಥಾನ, ಇನ್ನೊಂದು ಮಂಡಿಪೇಟೆಯಲ್ಲಿರ್ತಕ್ಕಂತಹ ಆಂಜನೇಯ ಸ್ವಾಮಿ ದೇವಸ್ಥಾನ, ಮತ್ತೊಂದು ಅಗ್ರಹಾರದ ಹತ್ರ ಇರುವಂತಹ ಇನ್ನೊಂದು ಆಂಜನೇಯ ಸ್ವಾಮಿ ದೇವಸ್ಥಾನ. ಈ 4 ಆಂಜನೇಯ ಸ್ವಾಮಿ ದೇವಸ್ಥಾನಗಳು 4 ದಿಕ್ಕಲ್ಲಿ ಒಂದು ಚಿಕ್ಕಪೇಟೆಯ ಒಂದು ಗಡಿಯನ್ನು ಗುರುತಿಸ್ಲಿಕ್ಕೆ ಇತ್ತು ಅಂತ ಜನ ಹೇಳ್ತಾರೆ. ಇದು ಒಂದು ನಮ್ಮ ಚಿಕ್ಕಪೇಟೆಯ ಇತಿಹಾಸ ಅಥವಾ ಒಂದು ವಿಶೇಷತೆ ಅಂತ ನೀವು ಹೇಳ್ಬೋದು. ನೀವು ದೇವಸ್ಥಾನದ ಪ್ರವೇಶ ಮಾಡ್ತಿದ್ದಂಗೆ ನಿಮಗೆ ಕಾಣಸಿಗುವುದು ಸುಮಾರು ಒಂದು 5 ಅಡಿ ಎತ್ತರದ ಸ್ವಾಮಿ ಮುಖ್ಯಪ್ರಾಣ ದೇವರು. ಸುಮಾರು 40ರಿಂದ 45 ವರ್ಷಗಳ ಹಿಂದೆ ಈ ಮುಖ್ಯಪ್ರಾಣ ದೇವರ ಮೂರ್ತಿಯನ್ನು ನಿರ್ಮಿಸಲಾಗಿದೆ. ಈ ಆಂಜನೇಯನ ಮೂರ್ತಿಯ ಬಲಭಾಗದಲ್ಲಿ ನಮಗೆ ಕಾಣಸಿಗುವುದೇ ವ್ಯಾಸರಾಜರು ಪ್ರತಿಷ್ಠಾಪನೆ ಮಾಡಿರತಕ್ಕಂತಹ ಮುಖ್ಯಪ್ರಾಣ ದೇವರ ಮೂಲ ಮೂರ್ತಿ. ಈ ಮೂಲ ಮುಖ್ಯಪ್ರಾಣ ದೇವರ ಮೂರ್ತಿಯನ್ನು ಗಮನಿಸಿದಾಗ ನಿಮಗೆ ಬಾಲದಲ್ಲಿ ಗಂಟೆ, ಸೂರ್ಯ, ಚಂದ್ರ, ಸೌಗಂಧಿಕ ಪುಷ್ಪ ಇವೆಲ್ಲವೂ ಇರುವುದು ಕಾಣಸಿಗುತ್ತದೆ. ಇವೆಲ್ಲವನ್ನು ನೋಡಿದರೆ ಈ ಮುಖ್ಯಪ್ರಾಣ ದೇವರನ್ನು ವ್ಯಾಸರಾಜರೇ ಪ್ರತಿಷ್ಠಾಪನೆ ಮಾಡಿರುತ್ತಾರೆ ಎಂದು ಹೇಳಬಹುದಾಗಿದೆ. ಹಿಂದಿನ ಕಾಲದಲ್ಲಿ ಏನು ನೀವು ಮೂಲ ಮೂರ್ತಿಯನ್ನು ನೋಡ್ತಾ ಇದ್ದೀರಿ, ಇದೇ ಮುಖ್ಯಪ್ರಾಣ ದೇವರ ಮೂರ್ತಿಗೆ ಪೂಜಾ ಕಾರ್ಯಗಳು ನೆರವೇರ್ತಾ ಇತ್ತು ಅಂತ ಅರ್ಚಕರು ತಿಳಿಸಿದರು. ಕಾಲಾನಂತರದಲ್ಲಿ ಅಂದರೆ 1985ನೇ ಆಸ್ಪಾಸಿನಲ್ಲಿ ಹೊಸದಾಗಿ ದೇವಸ್ಥಾನ ಜೀರ್ಣೋದ್ಧಾರಗೊಂಡು ಈಗೇನು ನೀವು 5 ಅಡಿಯ ಮುಖ್ಯಪ್ರಾಣ ದೇವರ ಮೂರ್ತಿಯನ್ನು ಕಾಣ್ತೀರಿ, ಈ ಮುಖ್ಯಪ್ರಾಣ ದೇವರಿಗೆ ಪೂಜಾ ಕಾರ್ಯಗಳು ನೆರವೇರಿಸ್ತಾ ಬಂದಿದ್ದಾರೆ. ಮತ್ತು ಈ ಪಕ್ಕದಲ್ಲಿ ಇಟ್ಟಿರ್ತಕ್ಕಂಥ ಮೂಲ ಮೂರ್ತಿಗಳು ಸಹ ಪೂಜಾ ಕಾರ್ಯಗಳು ನೆರವೇರುತ್ತಾ ಇದೆ. ಈ ಕೋಟೆ ಆಂಜನೇಯ ಸ್ವಾಮಿಯು ನಮ್ಮ ತುಮಕೂರನ್ನೇ ಕಾಯ್ತಾ ಇರೋಂಥ ಒಂದು ಆಂಜನೇಯ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಈ ಕೋಟೆ ಆಂಜನೇಯ ಸ್ವಾಮಿ ದೇವರು ಬಹಳ ಜಾಗೃತವಾದಂತಹ, ಬಹಳ ಶಕ್ತಿಯುತವಾದಂತಹ ಮುಖ್ಯಪ್ರಾಣ ದೇವರು. ನೀವು ಈ ದೇವಸ್ಥಾನಕ್ಕೆ ಬರಬೇಕಾದ್ರೆ ಇಷ್ಟೊಂದು ಆಫೀಸ್ ಟೆನ್ಷನ್ ಇರ್ಬೋದು, ನೂರೆಂಟು ಗೊಂದಲಗಳಿರ್ಬೋದು, ಇವೆಲ್ಲ ಇಟ್ಕೊಂಡು ಬರ್ತೀರಿ. ಬಂದು ಇದೊಂದು 5 ನಿಮಿಷ ಪ್ರಾಣದೇವ್ರ ಮುಂದೆ ಧ್ಯಾನ ಮಾಡಿಕೊಂಡು ಒಂದು 5 ನಿಮಿಷ ಕೂತ್ಕೊಂಡಾಗ ಈ ದೇವಸ್ಥಾನದಲ್ಲಿರುವಂಥ ಒಂದು ಪಾಸಿಟಿವ್ ಎನರ್ಜಿಯಿಂದ ನಿಮ್ಮ ಮೈಂಡೆಲ್ಲ ತುಂಬ ರಿಲ್ಯಾಕ್ಸ್ ಆಗುತ್ತೆ. ಈ ದೇವಸ್ಥಾನದಲ್ಲಿ ರಾಮನವಮಿ, ಹನುಮ ಜಯಂತಿ ಮತ್ತಿತರ ಸಂದರ್ಭಗಳಲ್ಲಿ ಉತ್ಸವ ಕಾರ್ಯಕ್ರಮಗಳು ನಡೆಯುತ್ತದೆ. ಈ ಉತ್ಸವ ಕಾರ್ಯಕ್ರಮದಲ್ಲಿ ಸಹಸ್ರಾರು ಮಂದಿ ಜನ ಈ ಉತ್ಸವದಲ್ಲಿ ಭಾಗಿಯಾಗಿ ಮುಖ್ಯಪ್ರಾಣ ದೇವರ ಅನುಗ್ರಹಕ್ಕೆ
ಪಾತ್ರರಾಗ್ತಾರೆ. ನೀವು ತುಮಕೂರಿಗೆ ಬಂದಾಗ ಚಿಕ್ಕಪೇಟೆಯಲ್ಲಿ ಇರ್ತಕ್ಕಂಥ ಶ್ರೀ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬಂದು ಮುಖ್ಯ ಪ್ರಾಣದೇವರ ಅನುಗ್ರಹಕ್ಕೆ ಪಾತ್ರರಾಗಿ. ಧನ್ಯವಾದಗಳು.